ಕೆಲವೊಮ್ಮೆ ನಮ್ಮ ಲೈಫ್ನಲ್ಲಿ ನಾವೇ ಕಂಪ್ಲೀಟಾಗಿ ಕಳೆದೋಗ್ಬಿಡ್ತೀವಿ ಅಲ್ವಾ. ಆದರೆ ಆ ಶೂನ್ಯದಲ್ಲೇ ನಮಗೆ ಜೀವನದ ನಿಜವಾದ ಅರ್ಥ ಸಿಗೋದು. ಈ ಸಬ್ಕಾನ್ಷಿಯಸ್ ಮೈಂಡ್ನ ಶಕ್ತಿ ಇದೆಯಲ್ಲ, ಅದ್ರ ಬಗ್ಗೆ ಎಲ್ಲರೂ ಓದಿರ್ತಾರೆ, ಕೇಳಿರ್ತಾರೆ. ಆದರೆ ಅದು ಬರೀ ಥಿಯರಿ ಅಲ್ಲ, ನಮ್ಮ ಕಣ್ಣೀರಲ್ಲೂ ಒಂದು ಭರವಸೆ ಮೂಡಿಸೋ ಅಸಲಿ ಸತ್ಯ. ಆ ಥರ ಕಳೆದು ಹೋದಾಗ ನಮಗೆ ಮೊದಲು ನೆನಪಾಗೋದು ನಮ್ಮ ಮುಗ್ಧವಾದ ಬಾಲ್ಯ. ನೆನಪಾಗುತ್ತಾ? ನಾವೆಲ್ಲ ಚಿಕ್ಕವರಿದ್ದಾಗ ಎಷ್ಟು ಮುಗ್ಧವಾಗಿ ಅಪ್ಪ ಅಮ್ಮನ ಹತ್ರ ಕೇಳ್ತಾ ಇದ್ವಿ ಅಲ್ವಾ, ಅಪ್ಪ ದೇವರು ನಿಜವಾಗ್ಲೂ ಇದ್ದಾನ, ದೇವ್ರ ಹತ್ರ ನಾವು ಏನು ಕೇಳಬೇಕು, ಕೇಳಿದ್ದಾನಲ್ಲ ದೇವ್ರು ನಮಗೆ ಕೊಟ್ಬಿಡ್ತಾನ ಅಂತ. ಆಗ ಅವರು ನಮಗೆ ಯಾವುದೇ ದೊಡ್ಡ ಫಿಲಾಸಫಿನೂ ಹೇಳಲಿಲ್ಲ, ಆದರೆ ಜಸ್ಟ್ ಒಂದೇ ಒಂದು ಮಾತು ಹೇಳಿದರು, ಪುಟ್ಟ ನಿನಗೀಗಿದೆಲ್ಲ ಅರ್ಥ ಆಗಲ್ಲ, ಸುಮ್ಮನೆ ಕಣ್ಮುಚ್ಚಿ ಕೈ ಮುಗಿದು ಆ ದೇವರಿಗೆ ನಮಸ್ಕಾರ ಮಾಡುವಂತ. ಆದರೆ ಇವತ್ತು ಆ ಪವಿತ್ರವಾದ ದೇವಸ್ಥಾನದ ಆವರಣದಲ್ಲಿ ನಿಂತು ಕಣ್ಣು ಮುಚ್ಚಿ ಆ ಗಂಟೆ ಶಬ್ದ ಕೇಳ್ತಾ ಇದ್ದಾಗ ಅಂದು ಅಪ್ಪ ಅಮ್ಮ ಹೇಳಿದ ಆ ಒಂದು ಮಾತಿನ ಹಿಂದಿದ್ದ ನಿಶಬ್ದದ ಶಕ್ತಿ ಏನು ಅಂತ ಇವತ್ತು ನನಗೆ ಅರ್ಥ ಆಗ್ತಿದೆ. ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಎಷ್ಟು ಅದ್ಭುತವಾದ ಶಕ್ತಿ ಇದೆ ಅಲ್ವಾ. ನಾವಿಲ್ಲಿ ಕಲ್ಲಿನ ಮೂರ್ತಿ ಮುಂದೆ ನಿಂತಿಲ್ಲ, ನಮ್ಮ ಒಳಗಿನ ದೈವತ್ವದ ಮುಂದೆ ನಿಂತಿದ್ದೀವಿ. ಸೈನ್ಸ್ ಇರಲಿ ಆಧ್ಯಾತ್ಮ ಇರಲಿ, ಎರಡು ಹೇಳೋದು ಒಂದೇ. ನಾವು ಯಾವುದೇ ಒಂದು ಕನಸನ್ನು, ಒಂದು ಗೋಲನ್ನು ಹೃದಯದ ಆಳದಿಂದ ಸಂಪೂರ್ಣ ನಂಬಿಕೆಯಿಂದ ಮತ್ತು ಪಾಸಿಟಿವಿಟಿಯಿಂದ ಫೋಕಸ್ ಮಾಡಿ ವಿಶ್ವಲೈಸ್ ಮಾಡಿದರೆ ನಮ್ಮ ಆ ಸೂಕ್ತ ಮನಸ್ಸು ಅದನ್ನು ಲೈಫ್ನಲ್ಲಿ 100ಕ್ಕೆ 100ರಷ್ಟು ನಿಜ ಮಾಡುತ್ತೆ. ನಾವಿಲ್ಲಿ ಬೇಡ್ಕೊಳ್ಳೋಕ್ಕೆ ಬರೋದಿಲ್ಲ, ನಮ್ಮ ಕಳೆದು ಹೋದ ನಂಬಿಕೆಯನ್ನು ಮರಳಿ ಪಡ್ಕೊಳ್ಳೋಕ್ಕೆ ಬರ್ತೀವಿ. ಆದರೆ ಎಲ್ಲಕ್ಕಿಂತ ದೊಡ್ಡ ಪ್ರಾರ್ಥನೆ ಯಾವುದು ಗೊತ್ತಾ? ಅದು ಗ್ರ್ಯಾಟಿಟ್ಯೂಡ್, ಕೃತಜ್ಞತೆ. ದೇವರು ಮುಂದೆ ನಿಂತು ಬರೀ ಬೇಡಿಕೆಗಳ ಲಿಸ್ಟ್ ಇಡೋದಲ್ಲ, ನಮಗೆ ಉಸಿರಾಡೋಕ್ಕೆ ಒಂದು ಸುಂದರವಾದ ಲೈಫ್ ಕೊಟ್ಟಿದ್ದಕ್ಕೆ, ಜೊತೆಗಿರೋ ಪ್ರೀತಿಯ ಜನರಿಗೆ, ಕಷ್ಟದಲ್ಲೂ ನಮ್ಮನ್ನು ಕೈ ಬಿಡದೆ ಕಾಪಾಡಿದ್ದಕ್ಕೆ ಕಣ್ಣೀರು ತುಂಬಿದ ಕೃತಜ್ಞತೆ ಸಲ್ಲಿಸೋದು ಇದೆಯಲ್ಲ, ಅದೇ ನಿಜವಾದ ಭಕ್ತಿ. ನಾವು ಎಷ್ಟು ಗ್ರೇಟ್ಫುಲ್ ಆಗಿರ್ತೀವೋ ಆ ಭಗವಂತ ನಮಗೆ ಅಷ್ಟೇ ನೆಮ್ಮದಿ ಕೊಡ್ತಾನೆ. ದೇವಸ್ಥಾನ ಅಂದರೆ ಬರೀ ಬಿಲ್ಡಿಂಗ್ ಅಲ್ಲ, ಅದು ನಮ್ಮ ಮುರಿದು ಹೋದ ಮನಸ್ಸನ್ನು ಜೋಡಿಸೋ ಒಂದು ಪವಿತ್ರ ಎನರ್ಜಿ ಸೆಂಟರ್. ನಿಮ್ಮೊಳಗಿನ ಶಕ್ತಿಯನ್ನು ನಂಬಿ ಕೃತಜ್ಞತೆ ಇರಲಿ. ದಿಸ್ ಈಸ್ ವಾಟ್ ಐ ಫೆಲ್ಟ್.